ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಹೊರಭಾಷಿಕರಂದ್ರೆ ನಾವು ಅವರು ಭಾರತದವರೇ, ಬೇರೆಯವ್ರು ಯಾರು ಇಲ್ಲ. ಅವರೇ ನಾವು ಅಲ್ಲಿ ಬದುಕಬೇಕು, ಅವ್ರು ಇಲ್ಲೂ ಬದುಕಬೇಕು, ಅವ್ರಿಲ್ಲಿ ಸಂಪಾದನೆ ಮಾಡಕ್ಕೆ ಬಂದಿದ್ದಾರೆ. ಅವ್ರು ಬಂದು ನಮಗೂ ಬಾಡಿಗಳು ಅದು ಇದು ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲರೂ ಇರಬೇಕು. ಏನು ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಸಪೋರ್ಟ್ ಜಾಸ್ತಿ ಇದೆ, ಪ್ರಿಫರೆನ್ಸ್ ಅವ್ರು ಸ್ವಲ್ಪ ಜಾಸ್ತಿ. ನೀವೇನಾದ್ರೂ ಸ್ವಲ್ಪ ತನಿಖೆ, ಅವರು ಒಂದು ಕಂಪ್ಲೇಂಟ್ ಕೊಟ್ಟು ಇನ್ನೊಂದ್ಸಲ ತನಿಖೆ ಮಾಡ್ಕೊಬೇಕು ನೀವು, ನಿಜಾನ ಸುಳ್ಳು ಅಂತ. ಅದನ್ನ ಸ್ವಲ್ಪ ನೀವು ಅದನ್ನೊಂದು ಮಾಡಬೇಕಾಗ್ತದೆ ಸರ್. ಯಾಕಂದ್ರೆ ಎಲ್ಲ ಚೆನ್ನಾಗಿದೆ, ಇದೊಂದು ಮಾತ್ರ ಸ್ವಲ್ಪ ಅವ್ರು ಸ್ವಲ್ಪ ಪ್ರಿಫರೆನ್ಸು ಎಲ್ಲರ ಮನಸ್ಸುಗಳಲ್ಲೂ ಹಂಗೆ ಇದೆ. ಹಿಂದಿ ಭಾಷಿಕರಿಗೆ ಸಂಬಂಧಪಟ್ಟಂತೆ ಖಂಡಿತವಾಗಿ ನಾವೆಲ್ಲ ಕರ್ನಾಟಕ ರಾಜ್ಯದವರು, ನಾನು ಕೂಡ ಕನ್ನಡಿಗ, ಮೊಟ್ಟ ಮೊದಲು ಕನ್ನಡಿಗ, ಅದಾದಮೇಲೆ ನಾವು ಇಂಡಿಯನ್ ಸೇವೆಗೆ ಸೇರಿದವರು. ಬಟ್ ತಮಗೆ ತಿಳಿದಿರುವಂತೆ ತಾವೆಲ್ಲ ಗಣ್ಯರಿದ್ದೀರಿ, ತಿಳ್ಕೊತೀರಿ. ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ, ಕನ್ನಡಿಗರಾಗಲಿ ಅವರು ಹಿಂದಿಗರಾಗಲಿ ಎಲ್ಲರೂ ಒಂದೇ. ಅವರು ಕೂಡ ಮನುಷ್ಯರೇ, ನಾವು ಕೂಡ ಮನುಷ್ಯರೇ. ಜೊತೆಗೆ ನಾವು ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ಮಾಡಿದ್ದಾರೆ ಅವರ ಅಡಿಯಲ್ಲಿ ನಾವು ಕರ್ತವ್ಯ ಮಾಡಬೇಕಾಗತ್ತೆ. ಜೊತೆಗೆ ತಮಗಿರುವಂತೆ ನನಗೂ ಕೂಡ ಪ್ರಾಕ್ಟಿಕಲಿ ನಾವು ನೋಡಿದಾಗ ಭಾಳಷ್ಟು ಸಂದರ್ಭದಲ್ಲಿ ಹಿಂದಿ ಭಾಷಿಕರು ಅವರು ವಿಡಿಯೋಗಳನ್ನು ಮಾಡ್ಕೋತಾರೆ. ಅವ್ರ ಕಾರ್ಗಳಲ್ಲಿ ಡ್ಯಾಶ್ ಕ್ಯಾಮ್ರಾಗಳಲ್ಲಿ CCTV ಇರ್ತವೆ. ಈ ಒಂದು ಅವ್ರು ತಪ್ಪಿದ್ರು ಕೂಡ ನಮ್ಮವರು ಸ್ವಲ್ಪ ಉದ್ವೇಗಕ್ಕೊಳಗಾಗಿ ಅವರಿಗೆ ಬೈತಾರೆ, ಅವರೇ ಗಾಡಿ ಟಚ್ ಮಾಡಿರ್ತಾರೆ. ಬಟ್ ಇವ್ರು ಹೋಗಿ ಅವ್ರಿಗೆ ಹೊಡೆಯೋದು ಮಾತ್ರ CCTVಯಲ್ಲಿ ಬಂದಿರುತ್ತೆ, ಅವ್ರೇನು ಅಂದಿರ್ತಾರೆ ಬಂದಿರೋದಿಲ್ಲ. ನಾವು ಅದಾಗಿಯೂ ಕೂಡ ಇಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ವಿ. ನಾವು ಕೇವಲ ಅವ್ರು ಕೊಟ್ಟಿದ್ದು ಕಂಪ್ಲೇಂಟ್ ತೊಗೊಳ್ಳೋದು, ನೀವು ಕೊಟ್ಟಿದ್ದು ತೊಗೊಳ್ಳೋದೇ ಇರೋದು, ಆ ಥರ ಇಲ್ಲಿವರೆಗೆ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಇವೆಲ್ಲ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ವೇ ಸಾಮಾನ್ಯ ನಾನು ನೋಡ್ತಾ ಇರೋದು, ಇದು ನಿಮ್ಮ ಕೇವಲ ಕಾಡಿಗೋಡಿ ಅಷ್ಟೇ ಅಲ್ಲ, ನನಗೆ ಸುಮಾರು 8 ಪೊಲೀಸ್ ಠಾಣೆ ಬರುತ್ತೆ. ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೋಡ್ ರೇಜ್ ಇನ್ಸಿಡೆಂಟ್ ಅಂತೀವಿ ನಾವು. ಅವು ಆ್ಯಕ್ಚುಲಿ ಸಿಂಪಲ್ ಪ್ರಕರಣಗಳು. ಆ್ಯಕ್ಚುಲಿ ನೇರವಾಗಿ ಪೊಲೀಸ್ ಠಾಣೆಗಿಂತ ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಅನುಮತಿ ಪಡೆದು ಪ್ರಕರಣವನ್ನು ದಾಖಲು ಮಾಡುವಂಥ ಪ್ರಕರಣಗಳು. ಬಟ್ ಯಾಕೆ ಆಗ್ತಾ ಇದೆ, ಅದರ ಮೂಲ ಕಾರಣ ಏನು? ಸಾರ್ವಜನಿಕರಲ್ಲಿ ಈ ಟ್ರಾಫಿಕ್ ವ್ಯವಸ್ಥೆ ತುಂಬ ಕಂಜೆಸ್ಟೆಡ್ ಇದೆ, ಅದು ಸಾಲ್ವ್ ಆಗದೇ ಇರೋದು ಒಂದು ವಿಷಯ. ಎರಡನೇದು, ಜನರಲ್ಲಿ ತಾಳ್ಮೆ ಕಳ್ಕೊತಾರೆ. ಎಲ್ಲರೂ ಬೇಗ ಹೋಗಬೇಕು, ಅವ್ರ ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಅಥವಾ ಹಾಸ್ಪಿಟಲ್ಗಳಿಗೆ, ಮತ್ತು ಕೆಲವೊಂದು ಸೇವೆಗಳು ಪ್ರೊವೈಡ್ ಮಾಡ್ತಾರೆ, ವಾಟರ್ ಇವರು ಟ್ಯಾಂಕರ್ಸ್ಗಳಾಗಲಿ. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ವರ್ತನೆ ಮಾಡಿದ್ರೆ ಖಂಡಿತವಾಗಿ ಅದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯಿಂದನೇ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ. ಯಾಕಂದರೆ ಕೆಲವೊಂದು ಸಣ್ಣ ತಪ್ಪುಗಳು ಆಗ್ತಾ ಇರ್ತವೆ, ನೀವು ಅದನ್ನು ಪೊಲೀಸ್ ಗಮನಕ್ಕೆ ತರದೆ ನೀವೇ ಕಾನೂನನ್ನು ಕೈಯಲ್ಲಿ ತೊಗೊಂಡ್ರೆ ಅವ್ರಿಗೆ ಹೋಗಿ ಅಸಾಲ್ಟ್ ಮಾಡೋದು, ಫ್ಯಾಮ್ಲಿ ಇರ್ತಾರೆ, ಯಾವುದೋ ದೊಣ್ಣೆ ತೊಗೊಂಡು ಹೊಡೆಯೋದು ಕಾರಿಗೆ, ಈ ಥರ ಮಾಡಿದ್ರೆ ನಾವು ಖಂಡಿತವಾಗಿ ಬಿಡೋಕ್ಕಾಗೋದಿಲ್ಲ. ತಾವು ಕೂಡ ಏನು ಈ ನಿರಂತರವಾಗಿ ಈ ಸಭೆಯ ಅಂತಿಮ ಸಭೆ ಏನಲ್ಲ, ಖಂಡಿತವಾಗಿ ನಮ್ಮ ಬೀಟ್ ಸಭೆಗಳಲ್ಲಿ ಈ PG ಸಭೆ, ನಾವು PG ಅಸೋಸಿಯೇಷನ್ ಜೊತೆ ಅವ್ರ ಜೊತೆ ಸಭೆಗಳನ್ನು ಮಾಡ್ತೀವಿ. ಇವನ್ ಹಿಂದಿ ಭಾಷಿಕರು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಕೂಡ ಅವ್ರಿಗೆ ಜೊತೆನೂ ಕೂಡ ನಾವು ಸಭೆ ಮಾಡಿ ಅವರಿಗೂ ಕೂಡ ತಿಳುವಳಿಕೆ ಹೇಳ್ತೇವೆ. ನಾವೆಲ್ಲರೂ ಒಟ್ಟಿಗೆ ಇದ್ದು ಒಟ್ಟಿಗೆ ಬಾಳಿ ನಾವೇನಂತಾರೆ ಒಟ್ಟಿಗೆ ದುಡಿಬೇಕಾಗದಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಅವ್ರದ್ದೇ ಹೋದರೆ ನಿಮ್ಮ ಎಲ್ಲ ಏನಿದೆ IT ಸೆಕ್ಟ್ರು ಅವರು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ, ನೀವು ಇರದೆ ಭೂಮಿ ಕೊಡದೇ ಇದ್ದರೆ ಅವ್ರು ಮಾಡೋಕ್ಕಾಗೋದಿಲ್ಲ. ಸೊ ಒಟ್ಟಿಗೆ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದ್ಸಲಿ ನಿಮ್ಮ ಸಮಸ್ಯೆಗಳು ಏನಾರು ಇದ್ದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಚ್ಚುತ್ತೆ.